ಒಂದು ಚಿಕ್ಕ ಹಳ್ಳಿ. ಅಲ್ಲಿನ ಜನರೆಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮುಳುಗಿರುತ್ತಾರೆ. ಯಾರಿಗೂ ಯಾರ ಬಗ್ಗೆಯೂ ಕಾಳಜಿ ಇರುವುದಿಲ್ಲ. ಎಲ್ಲರೂ ದುಡ್ಡಿಗಾಗಿ ಏನು ಬೇಕಾದರೂ ಮಾಡುವಂತಹ ಸ್ವಾರ್ಥ ಪ್ರಪಂಚ ಅದು. ಅದು ರಾಮನಗರ ಎಂಬ ಊರು. ಅಲ್ಲಿನ ಸರ್ಕಾರಿ ಕಚೇರಿಗಳಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸವೂ ಆಗುತ್ತಿರಲಿಲ್ಲ. ಬಡವರು ಕಷ್ಟಪಟ್ಟು ದುಡಿದ ಹಣವನ್ನು ಅಧಿಕಾರಿಗಳ ಜೇಬಿಗೆ ಹಾಕದಿದ್ದರೆ ಅವರ ಫೈಲ್ಗಳು ಧೂಳು ತಿನ್ನುತ್ತಿದ್ದವು. ಈ ಊರಿನಲ್ಲಿ ಸುದರ್ಶನ್ ಎಂಬ ಒಬ್ಬ ಯುವಕ ಇದ್ದ. ಅವನಿಗಿನ್ನೂ 20 ವರ್ಷ. ಮನೆಯಲ್ಲಿ ತಾಯಿ ಮತ್ತು ಚಿಕ್ಕ ತಂಗಿ ಇದ್ದರು. ತಂದೆ ತೀರಿಕೊಂಡ ನಂತರ ಮನೆಯ ಜವಾಬ್ದಾರಿ ಸುದರ್ಶನನ ಮೇಲಿತ್ತು. ಸುದರ್ಶನ್ ತುಂಬಾ ಪ್ರಾಮಾಣಿಕ ಮತ್ತು ಧೈರ್ಯವಂತ. ಅನ್ಯಾಯ ಕಂಡರೆ ಸುಮ್ಮನೆ ಕೂರುವವನಲ್ಲ. ಸುದರ್ಶನ್ ತಾಲೂಕು ಕಚೇರಿಗೆ ಹೋಗುತ್ತಾನೆ. ಅವನ ತಂದೆಯ ಹೆಸರಿನಲ್ಲಿದ್ದ ಚಿಕ್ಕ ಜಮೀನಿನ ಖಾತೆ ಬದಲಾವಣೆ ಮಾಡಿಸಬೇಕಿರುತ್ತದೆ. ಇದು ಅವನ ಕುಟುಂಬಕ್ಕೆ ತುಂಬಾ ಮುಖ್ಯವಾಗಿತ್ತು. Office ambience. ನಮಸ್ಕಾರ ಸಾಹೇಬರೇ, ನನ್ನ ಹೆಸರು ಸುದರ್ಶನ್. ಈ ಜಮೀನಿನ ಖಾತೆ ಬದಲಾವಣೆಗಾಗಿ ಅರ್ಜಿ ಕೊಟ್ಟಿದ್ದೆ. 1 ತಿಂಗಳಾಯಿತು, ಇನ್ನೂ ಕೆಲಸ ಆಗಿಲ್ಲ. ಓಹ್ ಸುದರ್ಶನ್ ಅವರೇ, ಇಲ್ಲಿ ದಿನಕ್ಕೆ 100 ಅರ್ಜಿಗಳು ಬರ್ತವೆ. ಸರ್ಕಾರಿ ಕೆಲಸ ಅಂದರೆ ನಿಧಾನ ಆಗೇ ಆಗುತ್ತೆ. ಸುಮ್ಮನೆ ಬಂದು ಪ್ರಾಣ ತಿನ್ನಬೇಡಿ. ಆದರೆ ಸಾಹೇಬರೇ, ನಿಯಮದ ಪ್ರಕಾರ 15 ದಿನಗಳಲ್ಲಿ ಆಗಬೇಕಿತ್ತು. ನಮಗೆ ಆ ಜಮೀನಿನ ಮೇಲೆ ಲೋನ್ ತಗೋಬೇಕು, ಅರ್ಜೆಂಟಿದೆ. ನಿಯಮಗಳೆಲ್ಲ ಪುಸ್ತಕದಲ್ಲಿರುತ್ತೆ ತಮ್ಮ. ಕೆಲಸ ಆಗಬೇಕಂದ್ರೆ ಗಾಂಧೀಜಿ ನಗಬೇಕು. ಒಂದು 5,000 ರೂಪಾಯಿ ಕೊಡು, ನಾಳೆ ಸಂಜೆ ಕೆಲಸ ಮುಗಿಸಿಕೊಡ್ತೀನಿ. ಇದು ನನ್ನ ಹಕ್ಕು ಸರ್. ಸರ್ಕಾರಿ ಕೆಲಸಕ್ಕೆ ನಾನು ಲಂಚ ಯಾಕೆ ಕೊಡಬೇಕು? ನಾನು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿದ್ದೇನೆ. ಅಧಿಕಾರಿಯ ಮಾತು ಕೇಳಿ ಸುದರ್ಶನನ ರಕ್ತ ಕುದಿಯಿತು. ಅಲ್ಲಿ ನೆರೆದಿದ್ದ 100 ಜನರ ಮುಂದೆ ಅವನು ಜೋರಾಗಿ ಮಾತನಾಡಲು ಶುರು ಮಾಡಿದನು. ಇದೇನು ಸರ್ಕಾರಿ ಕಚೇರಿಯೋ ಅಥವಾ ಸಂತೆನೋ? ಬಡವರ ರಕ್ತ ಹೀರಿ ಬದುಕೋಕೆ ನಿಮಗೆ ನಾಚಿಕೆ ಆಗಲ್ವಾ? ನಾವೇನು ಕಳ್ಳತನ ಮಾಡಿ ದುಡ್ಡು ತರಬೇಕಾ? ನಾನು 1 ರೂಪಾಯಿ ಲಂಚ ಕೊಡಲ್ಲ. ನನ್ನ ಕೆಲಸ ಹೇಗೆ ಆಗಲ್ಲವೋ ನಾನು ನೋಡ್ತೀನಿ. ಅವನ ಜೋರು ದನಿಗೆ ಕಚೇರಿಯಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ರು. ಆದರೆ ಅಧಿಕಾರಿ ರಂಗನಾಥ್ಗೆ ಇದು ಅವಮಾನ ಅನಿಸ್ತು. ಒಬ್ಬ ಚಿಕ್ಕ ಹುಡುಗ ತನ್ನ ಎದುರು ನಿಂತು ಹೀಗೆ ಮಾತನಾಡಿದ್ದು ಅವನ ಅಹಂಕಾರವನ್ನು ಕೆರಳಿಸಿತು. ಹೇ ಹುಡುಗೋ, ಬಾಯಿ ಮುಚ್ಚು. ನನ್ನೆದುರೇ ನನಗೆ ಪಾಠ ಮಾಡ್ತೀಯಾ? ನೀನು ಎಷ್ಟು ಕೂಗಾಡಿದ್ರೂ ನಿನ್ನ ಕೆಲಸ ಆಗಲ್ಲ. ಈ ಫೈಲ್ ಇನ್ನು ಮುಂದೆ ಕದಲುವುದಿಲ್ಲ. ಹೋಗು, ಯಾರಿಗೆ ದೂರು ಕೊಡ್ತೀಯೋ ಕೊಡು. ಅಧಿಕಾರಿ ಕೋಪದಿಂದ ಸುದರ್ಶನನ ಫೈಲ್ ಅನ್ನು ಪಕ್ಕಕ್ಕೆ ಎಸೆದನು. ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕರೆದು ಸುದರ್ಶನನನ್ನು ಹೊರಗೆ ಹಾಕಿಸಿದನು. ದಿನಗಳು ಕಳೆದವು. ಸುದರ್ಶನ್ ಪ್ರತಿದಿನ ಕಚೇರಿಗೆ ಅಲೆದನು. ಆದರೆ ಅಧಿಕಾರಿ ರಂಗನಾಥ್ ಅವನ ಫೈಲ್ ಮುಟ್ಟಲೂ ಇಲ್ಲ. ಊರಿನ ಜನರು ಸುದರ್ಶನನಿಗೆ ಬುದ್ಧಿವಾದ ಹೇಳಿದರು. ಸುದರ್ಶನ್, ಯಾಕಪ್ಪ ಬೆಂಕಿ ಜೊತೆ ಸರಸ? ಅವರು ದೊಡ್ಡವರು, ನಾವೆಲ್ಲ ಬಡವರು. ಸಾಲ ಸೋಲ ಮಾಡಿ ಆದರೂ ಕೇಳಿದಷ್ಟು ಕೊಟ್ಟುಬಿಡು. ಇಲ್ಲ ಅಂದರೆ ನಿನ್ನ ಕೆಲಸ ಯಾವತ್ತೂ ಆಗಲ್ಲ. ಆದರೆ ಸುದರ್ಶನ್ ಒಪ್ಪಲಿಲ್ಲ. ಇಲ್ಲ ಅಜ್ಜ, ಇವತ್ತು ನಾನು ತಲೆಬಾಗಿಸಿದರೆ ನಾಳೆ ನನ್ನ ತಂಗಿಯೂ ತಲೆಬಾಗಿಸಬೇಕಾಗುತ್ತೆ. ಈ ವ್ಯವಸ್ಥೆ ಬದಲಾಗಬೇಕು.
ಅಧಿಕಾರಿ ರಂಗನಾಥ್ ಸುಮ್ಮನಿರಲಿಲ್ಲ. ಸುದರ್ಶನ್ ಮನೆಯ ಕರೆಂಟ್ ಕಟ್ ಮಾಡಿಸಿದನು. ಪೊಲೀಸರಿಂದ ಸುಳ್ಳು ಕೇಸ್ ಹಾಕಿಸುವುದಾಗಿ ಬೆದರಿಕೆ ಹಾಕಿದನು. ಸುದರ್ಶನ್ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಯಿತು. ತಾಯಿ ಅಳುತ್ತಿದ್ದರು. ಸುದರ್ಶನ್ ಸೋಲೊಪ್ಪಿಕೊಳ್ಳಲಿಲ್ಲ. ಅವನ ಬಳಿ ದುಡ್ಡಿಲ್ಲದಿದ್ದರೂ ಅವನ ಬಳಿ ಸ್ಮಾರ್ಟ್ ಫೋನ್ ಮತ್ತು ಸತ್ಯ ಇತ್ತು. ಒಂದು ದಿನ ಅಧಿಕಾರಿ ರಂಗನಾಥ್ ಬೇರೊಬ್ಬ ರೈತನ ಬಳಿ ಲಂಚದ ಬೇಡಿಕೆ ಇಡುತ್ತಿದ್ದಾಗ ಸುದರ್ಶನ್ ಕಿಟಕಿಯ ಮರೆಯಿಂದ ಅದನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದನು. ಆ ವಿಡಿಯೋದಲ್ಲಿ ಅಧಿಕಾರಿ ಸ್ಪಷ್ಟವಾಗಿ ದುಡ್ಡು ಕೊಡದಿದ್ದರೆ ಯಾವ ಕೆಲಸವೂ ಆಗಲ್ಲ ಎಂದು ಹೇಳುತ್ತಿದ್ದನು. ದುಡ್ಡು ಕೊಡದಿದ್ದರೆ ಯಾವ ಕೆಲಸವೂ ಆಗಲ್ಲ. ಸುದರ್ಶನ್ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟನು. ಜೊತೆಗೆ ತಾನು ಪಟ್ಟ ಕಷ್ಟವನ್ನೆಲ್ಲ ವಿವರಿಸಿ ಒಂದು ವಿಡಿಯೋ ಮಾಡಿ ಹಾಕಿದನು. ನಮಸ್ಕಾರ, ನಾನು ಸುದರ್ಶನ್. ನಾನು ಲಂಚ ಕೊಡಲು ಒಪ್ಪದಿದ್ದಕ್ಕೆ ಸರ್ಕಾರಿ ಅಧಿಕಾರಿಯೊಬ್ಬರು ನನ್ನ ಬದುಕನ್ನೇ ನರಕ ಮಾಡಿದ್ದಾರೆ. ಇದೇನಾ ಪ್ರಜಾಪ್ರಭುತ್ವ? ನಮಗೆ ನ್ಯಾಯ ಸಿಗಲ್ವಾ? ಆ ವಿಡಿಯೋ ರಾತ್ರೋರಾತ್ರಿ ವೈರಲ್ ಆಯಿತು. ಊರಿನ ಯುವಕರೆಲ್ಲ ಸುದರ್ಶನನ ಬೆಂಬಲಕ್ಕೆ ನಿಂತರು. ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಯಿತು. ಆಫೀಸ್ ಆಂಬಿಯನ್ಸ್. ಟಿವಿ ಚಾನೆಲ್ನವರು ಬಂದು ಅಧಿಕಾರಿಯನ್ನು ಪ್ರಶ್ನೆ ಮಾಡಿದರು. ಮೇಲಧಿಕಾರಿಗಳು ತನಿಖೆಗೆ ಆದೇಶಿಸಿದರು. ಅಧಿಕಾರಿ ರಂಗನಾಥ್ ಸಿಕ್ಕಿಬಿದ್ದನು. ಅವನನ್ನು ಕೆಲಸದಿಂದ ಅಮಾನತು ಮಾಡಲಾಯಿತು.
ಕೊನೆಗೆ ಸ್ವತಃ ತಹಶೀಲ್ದಾರ್ ಅವರು ಸುದರ್ಶನನ ಮನೆಗೆ ಬಂದು ಕ್ಷಮೆ ಕೇಳಿ ಅವನ ಜಮೀನಿನ ಖಾತೆ ಬದಲಾವಣೆಯ ಪತ್ರವನ್ನು ಕೈಗೆ ನೀಡಿದರು. ಸುದರ್ಶನ್ ಮನಸ್ಸಿನಲ್ಲಿ, ಅಪ್ಪ, ಇವತ್ತು ನಮ್ಮ ಜಮೀನು ಉಳಿಯಿತು ಅಷ್ಟೇ ಅಲ್ಲ, ಒಬ್ಬ ಬಡವನ ಧ್ವನಿ ಈ ವ್ಯವಸ್ಥೆಯ ಕಿವುಡು ಕಿವಿಗೆ ಮುಟ್ಟಿದೆ. ಸತ್ಯವಂತರಿಗೆ ದಾರಿ ಕಷ್ಟವಿರಬಹುದು, ಆದರೆ ಸೋಲಿಲ್ಲ. ಸುದರ್ಶನ್ ಕಚೇರಿಯ ಹೊರಗೆ ನಿಂತಿದ್ದಾಗ ಊರಿನ ಜನ ಅವನನ್ನ ಹೆಮ್ಮೆಯಿಂದ ನೋಡುತ್ತಿದ್ದರು. ನಾವು ಹೆದರಿದಷ್ಟು ಅವರು ನಮ್ಮನ್ನು ಹೆದರಿಸುತ್ತಾರೆ. ನಾವು ತಲೆಬಾಗಿಸಿದಷ್ಟು ಅವರು ತುರಿಯುತ್ತಾರೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಿದ್ದರೆ ಈ ಸಮಾಜ ಯಾವತ್ತೂ ಬದಲಾಗಲ್ಲ. ಲಂಚ ಕೊಡುವುದು ತಪ್ಪು, ಪಡೆಯುವುದು ಅಪರಾಧ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಧ್ವನಿ ಇಡೀ ವ್ಯವಸ್ಥೆಯನ್ನೇ ನಡುಗಿಸಬಹುದು. ಸತ್ಯಕ್ಕೆ ಸಾವಿಲ್ಲ, ಧೈರ್ಯಕ್ಕೆ ಸೋಲಿಲ್ಲ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.